ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಆಕರ್ಷಕ ವಿನ್ಯಾಸದೊಂದಿಗೆ ಮಾರುತಿ ಸುಜುಕಿಯ ಆಲ್ ನ್ಯೂ ವಿಕ್ಟೋರಿಸ್ ಕಾರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ನಾಯಂಡಹಳ್ಳಿಯ ಕಲ್ಯಾಣಿ ಮೋಟರ್ಸ್ನಲ್ಲಿ ಆಲ್ ನ್ಯೂ ವಿಕ್ಟೋರಿಸ್ ಕಾರ್ ಲಾಂಚ್ ಆಗಿದ್ದು, ಸ್ಯಾಂಡಲ್ವುಡ್ ನಟ ಪ್ರಮೋದ್ ಶೆಟ್ಟಿ ಹೊಸ ಕಾರನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಡ್ಯುಯಲ್ ಪೇನ್ ಪ್ಯಾನೋರಾಮಿಕ್ ಸನ್ರೂಫ್, 68 ಬಣ್ಣಗಳ ಆಂಬಿಯೆಂಟ್ ಲೈಟಿಂಗ್, ಇನ್ನು ವೆಂಟಿಲೇಟೆಡ್ ಫ್ರಂಟ್ ಸೀಟ್ಗಳು, 8-ವೇ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಆಟೋ ಆಕ್ಟಿವೇಶನ್, 360 ವ್ಯೂ, HD ಕ್ಯಾಮೆರಾ ಸೇರಿದಂತೆ ಒಟ್ಟು 15 ವಿಶೇಷ ಫೀಚರ್ಸ್ಗಳ ಮೂಲಕ ಆಲ್ ನ್ಯೂ ವಿಕ್ಟೋರಿಸ್ ಕಾರ್ ಗಮನ ಸೆಳೆದಿದೆ. ಇನ್ನು ಹೊಸ ಕಾರ್ ಉದ್ಘಾಟನೆ ಬಳಿಕ ಮಾತನಾಡಿದ ನಟ ಪ್ರಮೋದ್ ಶೆಟ್ಟಿ, ಮಾರುತಿ ಬ್ರ್ಯಾಂಡ್ನನ್ನು ಹಾಗೂ ನನ್ನ ತಂದೆಯ ಫೇವ್ರೇಟ್ ಅಂತ ಹೇಳಿದ್ದಾರೆ. ಇನ್ನು ನಾಯಂಡಹಳ್ಳಿ ಕಲ್ಯಾಣಿ ಮೋಟರ್ಸ್ ಉಪಾಧ್ಯಕ್ಷ SN ಶೆಟ್ಟಿ ಮಾತನಾಡಿ, ಕರ್ನಾಟಕದಲ್ಲೇ ಇದು ಮೊದಲ ಕಾರ್ ಆಗಿದ್ದು ಲಾಂಚ್ ಆಗೋದಕ್ಕೆ ಮುಂಚೆಯೇ ಬುಕ್ಕಿಂಗ್ ಆಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಮಜಾ ಇದೆ, ಚೆನ್ನಾಗಿದೆ ಕಾರು. ಯಾಕಂದರೆ ಮಾರುತಿ ಅಂದಿದ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದೇನು ಅಂದರೆ, ನಮ್ಮ ಥರ ಹೊಸದಾಗಿ ಕಾರ್ ತೊಗೋಬೇಕು ಅಂತ ಆಸೆ ಇರೋರು, ಮೊದಲನೇ ಕಾರ್ ತೊಗೋಬೇಕು ಅಂತ ಆಸೆ ಇರೋರು, ಅಫೋರ್ಡಬಲ್ ಕಾರ್ ಅಂತ ಅನ್ಸೋದೇ ನಮಗೆ ಯಾರನ್ನೇ ಕೇಳಿದ್ರು ಮಾರುತಿ ಅಂತಲೇ ಬರುತ್ತೆ ಬಾಯಿಗೆ. ಸೊ ನಾನು ಸುಮಾರಷ್ಟು ಬೇರೆ ಬೇರೆ ಕಾರ್ಗಳನ್ನ ಲಾಂಚ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ತೊಗೊಂಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಬಟ್ ಇವತ್ತಿಗೂ ಆ ಮಾರುತಿ ಜೊತೆ ಇರೋ ಬಾಂಡಿಂಗೇ ಬೇರೆ. ಅಂದರೆ ಮಾರುತಿ ಕಾರ್ ಅಂದಿದ ತಕ್ಷಣವೇ ಅದೇನೋ ಒಂದು ಮನೆ ಥರ ಫೀಲಿಂಗ್. ಅದು ಯಾವುದೋ ಬೇರೆ ದೇಶದ ಅನ್ಸಲ್ಲ ಅಥವಾ ಬೇರೆ ಜಾಗದ್ದು ಅಂತ ಅನ್ಸಲ್ಲ. ಆ್ಯಂಡ್ ನಮ್ಮ ಇಲ್ಲಿನ ಇಂಡಿಯನ್ ಮೆಂಟಾಲಿಟಿಗೆ ಸೂಟ್ ಆಗುವಂಥ ಒಂದು ಗಾಡಿ ಅಂತ ಹೇಳ್ಬೋದು. ಸೊ ವೆರಿ ನೈಸ್. ಅದರಲ್ಲೂ ಅವರು ಇದ್ದಿದ್ದ ಜಾಗದಲ್ಲೇ ಇಲ್ಲ, ಬೆಳೀತಾ ಬಂದಿದ್ದಾರೆ. ತುಂಬ ದೊಡ್ಡ ಗಾಡಿಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನೆಕ್ಸಾ ಅನ್ನೋದೊಂದು ಪ್ರೀಮಿಯಂ ಕಾರ್ಸ್ ಇಂಟ್ರಡ್ಯೂಸ್ ಮಾಡಿದ್ರು. ಆಗಲೂ ಕೂಡ ನಾನು ಆ ಗಾಡಿನ ತೊಗೊಂಡಿದ್ದೆ. ಸುಮಾರಷ್ಟು ಗಾಡಿಗಳನ್ನ ಮಾರುತಿಯಿಂದ ತೊಗೊಂಡಿದ್ದೀವಿ. ಮೇ ಬಿ ನನ್ನ ಅಪ್ಪ ಇವತ್ತಿಗೂ ಈಸ್ ಅ ಬಿಗ್ ಫ್ಯಾನ್. ಅವ್ರಿಗೆ ಮಾರುತಿ ಬಿಟ್ಟರೆ ಬೇರೆ ಯಾವ ಗಾಡಿಗಳು ಇಷ್ಟ ಆಗಲ್ಲ. ನಾನು ಯಾವುದೇ ಕಾರ್ ತೊಗೊಂಡೋಗಿ ನಿಲ್ಸಿದ್ರು ಅವ್ರು ಫಸ್ಟ್ ಕೇಳ್ತಾರೆ, ಮಾರುತಿಲಿ ಯಾವ್ದು ಬಂದಿಲ್ವೇ ಚೆನ್ನಾಗಿರೋದು ಅಂತ. ಆ್ಯಕ್ಚುಲಿ ರಿಯಲಿ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಟು ಅಸ್. ಆ್ಯಕ್ಚುಲಿ ಮಾರುತಿ ಫಸ್ಟ್ ಟೈಮ್ ಈ ಥರ ಮಾರುತಿ ಸುಜುಕಿ ಅರಣ್ಯದಲ್ಲಿ ಮಿಡ್ SUV-ಯಲ್ಲಿ ಗಾಟ್ ಇಟ್ ಆಲ್ ದ ಫೀಚರ್ಸ್. ಲೆವೆಲ್ 2 ಅಡಾಸ್ ಕೊಟ್ಟಿದ್ದಾರೆ, ಸ್ಟ್ರಾಂಗ್ ಹೈಬ್ರಿಡ್ ಕೊಟ್ಟಿದ್ದಾರೆ, ವೆರಿ ಫೀಚರ್ಸ್ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಈಸ್ ಲೈಕ್ ವೆಂಟಿಲೇಟೆಡ್ ಸೀಟ್ಸು ಆ್ಯಂಡ್ ಡಾಲ್ಬಿ ಹಾರ್ಬಾನ್ ಇದ್ರದ್ದಿದೆ, ಯಾವುದು ಮ್ಯೂಸಿಕ್ ಸಿಸ್ಟಮ್ ಸ್ಪೀಕರ್ಸ್ ಇದೆ. ನಿಜವಾಗಿ ತುಂಬ ಚೆನ್ನಾಗಿದೆ. ಕಸ್ಟಮರ್ಸ್ ಆಲ್ರೆಡಿ ಗಾಡಿ ಲಾಂಚ್ ಆಗೋಕ್ಕಿಂತ ಮುಂಚೆ, ಗಾಡಿ ನೋಡೋಕ್ಕಿಂತ ಮುಂಚೆ ಬುಕ್ ಮಾಡಿದ್ದಾರೆ. ಇವತ್ತು ಕೂಡ ಆಲ್ರೆಡಿ 30 ಬುಕ್ಕಿಂಗ್ಸ್ ಆಗಿದೆ. ಗಾಡಿ ಜಸ್ಟ್ ಲಾಂಚ್ ಡೇ 30 ಬುಕ್ಕಿಂಗ್ಸ್ ಆಗಿದೆ. ಆಸ್ ಆಫ್ ನೌ ನಮ್ಮ ಕಡೆ ಒಂದು 150 ಬುಕ್ಕಿಂಗ್ ನಿನ್ನೆ ತನಕ ಆಗಿದೆ. ಹಬ್ಬದಿಂದ ನಾವು ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೇವೆ, ದಸರಾದಿಂದ. ಈಗ ಇವತ್ತು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮ್ಮ ಶೋರೂಮಲ್ಲಿ ಲಾಂಚ್ ಆಗಿರೋದು, ಕರ್ನಾಟಕದಲ್ಲೇ ಫಸ್ಟ್ ಲಾಂಚ್ ಇದು. ತುಂಬ ಖುಷಿ ಆಗ್ತಿದೆ. ತುಂಬ ಜನರು ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಬುಕ್ ಮಾಡ್ತಿದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದು ಇನ್ನೂ ಪ್ರೈಸ್ ಇನ್ನೂ ಲಾಂಚ್ ಮಾಡಲ್ಲ.